ವಕೀಲರು ಮತ್ತು ನೋಟರಿಯ ವಿರುದ್ಧ ಯಾವುದೇ ಒಂದು ಕಾಗ್ನಿಜೆನ್ಸ್ ಅಫೆನ್ಸ್ ಅನ್ನ ತಗೊಳ್ಬೇಕು ಅಂತಂದ್ರೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಅನುಮತಿಯನ್ನ ಪಡ್ಕೋಬೇಕು ಅಂತೇಳಿ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನ ನೋಡೋದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ನೋಟರಿ ಆಕ್ಟ್ ಸೆಕ್ಷನ್ 13 ಏನಿದೆ ಇದರಂತೆ ನೋಟರಿ ಮತ್ತೆ ನೋಟರಿ ವಕೀಲರು ಏನಿರ್ತಾರೆ ಇವರ ವಿರುದ್ಧ ಯಾವುದೇ ಒಂದು ಕಾಗ್ನಿಜೆನ್ಸ್ ಅಫೆನ್ಸ್ ಅನ್ನ ತಗೋಬೇಕಾದ್ರೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಅನುಮತಿಯನ್ನ ಪಡ್ಕೋಬೇಕಾಗಿರುತ್ತೆ ಅಂತ ಹೇಳಿದೆ. ಆ ರೀತಿ ಪಡ್ಕೊಳ್ಳದೆ ಯಾವುದೇ ಒಂದು ಕಾಗ್ನಿಜೆನ್ಸ್ ಅನ್ನ ತಗೊಳ್ಳೋದಕ್ಕೆ ಬರೋದಿಲ್ಲ ಅಂತ ಇಲ್ಲಿ ನಮೂದನ್ನ ಮಾಡಲಾಗಿದೆ. ಸೊ ಅಂದ್ರೆ ನೋಟರಿ ವಕೀಲರು ಏನಿರ್ತಾರೆ ಅವರು ರಾಜ್ಯ ಸರ್ಕಾರದಿಂದ ನೇಮಕ ಆಗಿದ್ರೆ ರಾಜ್ಯ ಸರ್ಕಾರದಿಂದಲೂ ಅಥವಾ ಕೇಂದ್ರ ಸರ್ಕಾರದಿಂದ ನೇಮಕ ಆಗಿದ್ರೆ ಕೇಂದ್ರ ಸರ್ಕಾರದಿಂದಲೂ ಅನುಮತಿಯನ್ನ ಪಡ್ಕೊಂಡು ಅವರ ಮೇಲೆ ಕಾಗ್ನಿಜೆನ್ಸ್ ಆಕ್ಷನ್ ಅನ್ನು ತಗೋಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಈ ಒಂದು ಪ್ರಕರಣದ ಅಂಶವನ್ನ ನೋಡೋದಾದ್ರೆ ಇದರಲ್ಲಿ ಮೈನರ್ ಎಂದು ಹೇಳಲಾಗುವಂತ ಸಂತ್ರಸ್ತೆ ಏನಿದ್ದಾರೆ ಅವರು ಮೇಜರ್ ಆಗಿದ್ದಾರೆ ಅಂತೇಳಿ ಮೇಜರ್ನ ಒಂದು ಡೇಟ್ ಅನ್ನ ನಮೂದು ಮಾಡಿ ಅಫಿಡವಿಟ್ ಅಲ್ಲಿ ಕೊಡಲಾಗಿರುತ್ತೆ. ಸೊ ಈ ಒಂದು ವಕೀಲರನ್ನ ಇದರಲ್ಲಿ 8ನೇ ಆರೋಪಿಯನ್ನಾಗಿ ಮಾಡಲಾಗಿರುತ್ತೆ. 1ರಿಂದ 7ನೇ ಆರೋಪಿಗಳು ಏನಿರ್ತಾರೆ ಇವರಿಗೆ 8ನೇ ಆರೋಪಿ ಸಹಕರಿಸಿದ್ದಾರೆ, ಅಂದ್ರೆ ಮೇಜರ್ ಅಂತ ನಮೂದು ಮಾಡಲಿಕ್ಕೆ ಸಹಕರಿಸಿದ್ದಾರೆ. ಅದರಂತೆ 10ನೇ ಆರೋಪಿ ಏನಿರ್ತಾರೆ ಅವರು ಈ ಅಫಿಡವಿಟ್ ನ ಆಧಾರದ ಮೇಲೆ ಡಿಕ್ಲೇರ್ ಮಾಡಿದ್ದಾರೆ ಮೇಜರ್ 18 ವರ್ಷ ಆಗಿದೆ ಅಂತ ಹೇಳಿ ಪ್ರಕರಣ ದಾಖಲಾಗಿರುತ್ತೆ. ಇದರ ವಿಚಾರಣೆ ಮಾಡಿದಂತ ಪೊಲೀಸ್ನವರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರ್ತಾರೆ. ಈ ಒಂದು ಕ್ರಿಮಿನಲ್ ಪ್ರಕರಣದ ವಿಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ ನೋಟರಿ ವಕೀಲರ ಮೇಲೆ ಅಂತ ಹೇಳಿ ಇದರ ಮೇಲೆ ಮೇಲ್ಮನವಿಯನ್ನ ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸಲಾಗಿರುತ್ತೆ. ಕರ್ನಾಟಕ ಹೈಕೋರ್ಟ್ ಇದರ ವಿಚಾರಣೆಯನ್ನ ಮಾಡಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟ್ ಇರೋದ್ರಿಂದ ಸೆಕ್ಷನ್ 13 ಆಫ್ ನೋಟರಿ ಆಕ್ಟ್ ನಲ್ಲಿ ಇರೋದ್ರಿಂದ ವಕೀಲರು ಏನಿರ್ತಾರೆ ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಅನುಮತಿಯನ್ನ ತಗೊಳ್ಳೇಬೇಕು. ತಗೊಳ್ಳದೆ ಅವರ ಮೇಲೆ ಯಾವುದೇ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ ಅಥವಾ ಕಾಗ್ನಿಜೆನ್ಸ್ ಅನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅಲ್ಲಿ ನಮೂದು ಮಾಡಲಾಗುತ್ತೆ. ಸೊ ಇದರಲ್ಲಿ ಚಾರ್ಜ್ ಶೀಟ್ ಅನ್ನ ಏನು ತನಿಖಾಧಿಕಾರಿ ಇರ್ತಾರೆ ಅವರು ಆ ರೀತಿಯಲ್ಲಿ ಯಾವುದೇ ಒಂದು ಅನುಮತಿಯನ್ನು ಪಡ್ಕೊಂಡಿರುವಂತದನ್ನ ರುಜುವಾತುಪಡಿಸಿಲ್ಲ ಅಥವಾ ಚಾರ್ಜ್ ಶೀಟ್ನೊಂದಿಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸದೇ ಇರೋದ್ರಿಂದ ಅವರ ವಿರುದ್ಧ ಇದ್ದಂತ ಕ್ರಿಮಿನಲ್ ಪ್ರೊಸೀಡಿಂಗ್ ಅನ್ನ ಕ್ಲಾಸ್ ಮಾಡಿ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನ ಪ್ರವೀಣ್ ಕುಮಾರ್, ಆದ್ಯ ಪಾಂಡ್ಯ ಅಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟ್ ಅನ್ನು ಕೂಡ ನೋಡಬಹುದಾಗಿರುತ್ತೆ.